ಹಾಯ್ ಎಲ್ಲರಿಗೂ ನಮಸ್ಕಾರ. ವಿಡಿಯೋ ನೋಡ್ತಿರೋರಿಗೆ ಪಾಸ್ಟ್ ಎಷ್ಟೊಂದು ವೀಡಿಯೋಸ್ ಚೆನ್ನಾಗಿ ಹೋಗ್ತಿದೆ ವ್ಯೂಸ್ ಎಲ್ಲ. ಸೊ ಕಂಪೇರಿಂಗ್ ಫ್ರಮ್ ಫಸ್ಟ್ ವೀಡಿಯೋಸ್ಗೂ ಈಗ ಹೋಗ್ತಿರೋ ವೀಡಿಯೋಸ್ಗೂ ಒಳ್ಳೆ ವ್ಯೂಸ್ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ನೆನ್ನೆ ವಿಡಿಯೋ 28 ಡೇ ಆಫ್ ಕಟ್ಟಿಂಗ್ ಸೀರೀಸ್ 28 29 ನನಗೂ ಕರೆಕ್ಟಾಗಿ ನೆನಪಿಲ್ಲ, ನೋಡಿ ಹೇಳ್ತೀನಿ. ಸೊ ಕರೆಕ್ಟ್ 28 ಡೇ ಆಫ್ ಕಟಿಂಗ್ ಸೀರೀಸ್. ಸೊ ನೆನ್ನೆ ಇದ್ದಿದ್ದು ಚೆಸ್ಟ್ ಡೇ. ಸೊ ಚೆಸ್ಟ್ ಟಾರ್ಗೆಟ್ ಮಾಡಬೇಕಿತ್ತು. ಸೊ ನೆನ್ನೆ ಲೋವರ್ ಚೆಸ್ಟ್ ಫೋಕಸ್ ವರ್ಕೌಟ್ ಮಾಡಿದೆ. ಆಲ್ಮೋಸ್ಟ್ ಲೋವರ್ ಚೆಸ್ಟ್ ಮತ್ತು ಓವರಾಲ್ ಚೆಸ್ಟ್ಗೆ ಯಾವ ಥರ ಪೆಕ್ಸ್ ಮತ್ತು ಇನ್ನರ್ ಚೆಸ್ಟ್ ಕೂಡ ಬೀಳೋ ಥರ ವರ್ಕೌಟ್ ಮಾಡಿದೆ. ಸೊ ನೆನ್ನೆ ಮಾಡಿದ್ದು 5 ವರ್ಕೌಟ್ಸ್ ಮಾಡಿದೆ. 5 ವರ್ಕೌಟ್ಸಲ್ಲಿ 3 ರೋಪ್ ಮೂಮೆಂಟ್ಸ್ ಇತ್ತು, 1 ಡಿಕ್ಲೈನ್ ಪ್ರೆಸ್ಸಿಂಗ್ ಮೂಮೆಂಟ್ ಇತ್ತು, ಇನ್ನೊಂದು ಕ್ಲೋಸ್ ಗ್ರಿಪ್ ಮೂಮೆಂಟ್ ಇತ್ತು. ಸೊ ಓಕೆ, ಫಸ್ಟ್ ಎಕ್ಸಸೈಸ್ ಮಾಡಿದ್ದು ರೋಪ್ ಫ್ಲೈಸ್ ಟಾರ್ಗೆಟಿಂಗ್ ಅಪ್ಪರ್ ಚೆಸ್ಟ್ ಆ್ಯಂಡ್ ಮಿಡಲ್ ಪೆಕ್ಸ್ ಅಂತ ಹೇಳ್ಬೋದು. ಸೊ ಅದು 4 ಸೆಟ್ ಮಾಡಿದೆ. ಅದು ಮಾಡಬೇಕಾದ್ರೆ ಸ್ವಲ್ಪ ಲೋವರ್ ಚೆಸ್ಟ್ ಏರಿಯಾದಲ್ಲಿ ಸ್ಕ್ವೀಸ್ ಮಾಡಿ, ಮತ್ತು ಆರ್ಮ್ಸ್ ಮೂಮೆಂಟ್ ಕೂಡ ಬೈಸಿಪ್ಸ್ ಇರೋದು ಚೆಸ್ಟಿಗೆ ಸ್ಕ್ವೀಸ್ ಮಾಡಿ ಚೆಸ್ಟ್ನ ಟಕ್ ಆಗಬೇಕು, ಮೀನ್ಸ್ ಚೆಸ್ಟ್ ಅಪ್ ಆಗಬೇಕು, ಆ ಥರ ಮಾಡಿ ವಿಡಿಯೋದಲ್ಲಿ ನೋಡ್ಬೋದು ನೀವೇ. ಸೊ ಸೆಕೆಂಡ್ ಎಕ್ಸಸೈಸ್ ಬಂದು ರೋಪ್ ಫ್ಲೈಸ್ ಫಾರ್ ಲೋವರ್ ಚೆಸ್ಟ್ ಆರ್ ಓವರಾಲ್ ಚೆಸ್ಟ್ ಅಂತ ಬೇಕಾದ್ರೂ ಹೇಳ್ಬೋದು, ಅಥವಾ ಯಾವ ಥರ ಬೇಕಾದ್ರೂ ಹೇಳ್ಬೋದು. ಅದನ್ನು ನೀವು ಟಾರ್ಗೆಟ್ ಯಾವ ಥರ ಮಾಡ್ತೀರೋ ಆ ಥರ. ಸೊ ಸೆಕೆಂಡ್ ಎಕ್ಸಸೈಸ್ ಫಾರ್ ಲೋವರ್ ಚೆಸ್ಟ್ ನಾನು ಟಾರ್ಗೆಟ್ ಮಾಡಿದ್ದು ಲೋವರ್ ಚೆಸ್ಟ್ ಫ್ಲೈಸ್. ಆ ಫ್ಲೈಸ್ ಮಾಡಬೇಕಾದಾಗ ನೀವು ಜಾಸ್ತಿ ಎಷ್ಟು ಸ್ಕ್ವೀಸ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ ಅಷ್ಟು ಪೆಕ್ಸ್ ಮತ್ತು ಲೋವರ್ ಚೆಸ್ಟಿಗೆ ಒಳ್ಳೆಯ ಎಕ್ಸಸೈಸ್ ಆಗುತ್ತೆ. ಸೊ ಸೆಕೆಂಡ್ ಎಕ್ಸಸೈಸ್ ಲೋವರ್ ಚೆಸ್ಟ್ ಪೆಕ್ಸಿಗೆ ಮಾಡಿದ್ದು. ಥರ್ಡ್ ಎಕ್ಸಸೈಸ್ ಬಂದು ಮಾಡಿದ್ದು ಡಿಕ್ಲೈನ್ ಬೆಂಚ್ ಪ್ರೆಸ್ ಮಾಡಿದೆ. ಡಿಕ್ಲೈನ್ ಬೆಂಚ್ ಪ್ರೆಸ್ ಜಾಸ್ತಿ ಏನು ಫ್ಯಾನ್ಸಿಯಾಗಿ ವರ್ಕೌಟ್ ಮಾಡಲಿಲ್ಲ, ಜಸ್ಟ್ 3 ಸೆಟ್ಟಲ್ಲಿ ನಾನು ಫಸ್ಟ್ ಮೀಡಿಯಮ್ ವೇಟಲ್ಲಿ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಅದರಲ್ಲಿ ಎಷ್ಟು ಹೈಯೆಸ್ಟ್ ಹೋಗೋಕ್ಕಾಗುತ್ತೋ ಅಷ್ಟು ಹೈಯೆಸ್ಟ್ ಮಾಡಿದೆ. ಸೊ ಅದು 3 ಸೆಟ್ ಮಾಡಿದೆ. 3 ಸೆಟ್ 20 kg 30 kg 40 kg ಅಷ್ಟೇ ಮಾಡಿದ್ದು. ಸೊ ಅದಾದಮೇಲೆ ಫೋರ್ತ್ ಎಕ್ಸಸೈಸಿಗೆ ಕ್ಲೋಸ್ ಗ್ರಿಪ್ ಮಾಡಿದೆ. ಕ್ಲೋಸ್ ಗ್ರಿಪ್ ಮಷಿನ್ ಪ್ರೆಸ್ ಮಾಡಿದೆ. ಕ್ಲೋಸ್ ಗ್ರಿಪ್ ಮಷಿನ್ ಪ್ರೆಸ್ ಏನಕ್ಕೆ ಮಾಡಿದೆ ಅಂತಂದರೆ ಓವರಾಲ್ ಬಾಡಿ ಕ್ಲೋಸ್ ಗ್ರಿಪ್ಪಲ್ಲಿದ್ದಾಗ ನ್ಯೂಟ್ರಲ್ ಗ್ರಿಪ್ ಅಂತನಾರು ಹೇಳ್ಬೋದು, ಕ್ಲೋಸ್ ಗ್ರಿಪ್ ಅಂತನಾರು ಹೇಳ್ಬೋದು ಅದನ್ನ. ಸೊ ಆಗ ಮಾಡಿದಾಗ ನ್ಯೂಟ್ರಲ್ ಗ್ರಿಪ್ ಅಥವಾ ಕ್ಲೋಸ್ ಗ್ರಿಪ್ಪಲ್ಲಿ ಓವರಾಲ್ ಚೆಸ್ಟ್ ಪಂಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಚೆಸ್ಟ್ ಪಂಪ್ ಆಗುತ್ತೆ. ಬರೀ ಅಪ್ಪರ್ ಚೆಸ್ಟ್, ಬರೀ ಲೋವರ್ ಚೆಸ್ಟ್, ಪೆಕ್ಸ್, ಮಿಡಲ್ ಏರಿಯಾ ಆಫ್ ಚೆಸ್ಟ್ ಅಷ್ಟು ಮಾತ್ರ ಅಲ್ಲ, ಎಲ್ಲ ಏರಿಯಾನು ವರ್ಕೌಟ್ ಆಗುತ್ತೆ. ಸೊ ಫೋರ್ತ್ ಎಕ್ಸಸೈಸ್ ಅದಿತ್ತು, 4 ಸೆಟ್ ಮಾಡಿದೆ. ಲಾಸ್ಟ್ ಎಕ್ಸಸೈಸ್ ಬಂದು ಅಪ್ಪರ್ ಚೆಸ್ಟ್ ಟಾರ್ಗೆಟ್ ಮಾಡೋದಕ್ಕೆ ರೋಪ್ ಫ್ಲೈಸ್ ಮಾಡಿದೆ. ರೋಪ್ ಫ್ಲೈಸ್ ಟಾರ್ಗೆಟಿಂಗ್ ಅಪ್ಪರ್ ಚೆಸ್ಟ್ ಮಾಡಿ 5 ಎಕ್ಸಸೈಸ್ ಮುಗಿಸಿದೆ. ಸೊ ಈ ರೀತಿ ವರ್ಕೌಟ್ ಇತ್ತು ಚೆಸ್ಟ್ದು. ಚೆಸ್ಟ್ ಆದಮೇಲೆ ಎರಡೇ 2 ಸೆಟ್ಟು ಲ್ಯಾಟ್ರಲ್ ರೈಸಸ್ ಮಾಡಿದೆ ಶೋಲ್ಡರ್ಸಿಗೆ, ಲ್ಯಾಟ್ರಲ್ ಹೆಡ್ಡಿಗೆ. ಸೊ ಲ್ಯಾಟ್ರಲ್ ಹೆಡ್ ಟಾರ್ಗೆಟ್ ಮಾಡೋದಕ್ಕೋಸ್ಕರ ಓವರಾಲ್ ಚೆಸ್ಟ್ ಶೋಲ್ಡರ್ಸ್ ಎರಡೂ ಮುಗಿಯುತ್ತಲ್ಲ, ಅಪ್ಪರ್ ಚೆಸ್ಟ್ ಟಾರ್ಗೆಟ್ ಮಾಡಬೇಕಾದಾಗ ಫ್ರಂಟ್ ಡೆಲ್ಟ್ ಕೂಡ ಬಿದ್ದಿರುತ್ತೆ. ಆಲ್ಮೋಸ್ಟ್ ಈವನ್ ನೀವು ಲೋವರ್ ಚೆಸ್ಟ್ನ ಟಾರ್ಗೆಟ್ ಮಾಡಬೇಕಾದಾಗ್ಲೂ ಸ್ವಲ್ಪ ಶೋಲ್ಡರ್ ಫ್ರಂಟ್ ಡೆಲ್ಟು ಇನ್ವಾಲ್ವ್ ಆಗುತ್ತೆ. ಈ ರೀತಿ ಇನ್ವಾಲ್ವ್ ಆಗಬೇಕಾದಾಗ ಆಲ್ಮೋಸ್ಟ್ ಯಾವಾಗ್ಲೂ ಶೋಲ್ಡ್ರ್ ವರ್ಕೌಟ್ ಮಾಡಬೇಕಾದಾಗ್ಲೂ ಫಸ್ಟೇ ಶೋಲ್ಡರ್ ಪ್ರೆಸ್ಸಿಂಗಿಂದ ಸ್ಟಾರ್ಟ್ ಮಾಡಬೇಡಿ. ಶೋಲ್ಡರ್ ಪ್ರೆಸ್ ಸ್ಟಾರ್ಟ್ ಮಾಡಿದಾಗ ಈವನ್ ವರ್ಕೌಟ್ ಬೀಳಲ್ಲ ಅಂತಲ್ಲ, ಬಟ್ ಓವರ್ ಪವರ್ ಡಾಮಿನೆಂಟ್ ಆಗಿ ಹೋಗುತ್ತೆ ಫ್ರಂಟ್ ಡೆಲ್ಟ್. ಆ ಫ್ರಂಟ್ ಡೆಲ್ಟ್ ಡಾಮಿನೆಂಟ್ ಆಗೋದು ಬೇಡ ಅನ್ನೋದಕ್ಕೋಸ್ಕರನೇ ನಾನು ರೇರ್ ಡೆಲ್ಟ್ ಅಥವಾ ಲ್ಯಾಟ್ರಲ್ ಹೆಡ್ಡಿಂದ ಸ್ಟಾರ್ಟ್ ಮಾಡ್ತೀನಿ ಶೋಲ್ಡರ್ಸ್ ವರ್ಕೌಟ್ನ. ಸೊ ಚೆಸ್ಟು ಮತ್ತು 2 ಸೆಟ್ ಮಾಡಿ ಶೋಲ್ಡರ್ಸ್ನು ಮುಗಿಸಿ ವರ್ಕೌಟ್ ಮುಗಿಸ್ದೆ. ಈ ರೀತಿ ಇತ್ತು ಇವತ್ತೊಂದು ನೆನ್ನೆ ವರ್ಕೌಟ್. ಸೊ ನಿಮ್ಗೇನು ಇಷ್ಟ ಆಗುತ್ತೆ, ಏನು ಚೇಂಜಸ್ ಮಾಡ್ಕೊಬೇಕು, ಯಾವುದು ತಪ್ಪಿತ್ತು,
ಯಾವ್ದು ಸರಿ ಇತ್ತು ನಿಮ್ಗೆ ಅನ್ಸೋದನ್ನ ಕಮೆಂಟಲ್ಲಿ ಹೇಳಿ. ಇನ್ನು ಚೇಂಜಸ್ ಏನು ಮಾಡ್ಕೊಬೇಕಂತಿದ್ರು ಐ ವಿಲ್ ಟ್ರೈ ಟು ಡೂ ನ್ಯೂ ಥಿಂಗ್ಸ್ ಇಫ್ ಎನಿ ಮಿಸ್ಟೇಕ್ಸ್ ಆರ್ ದೇರ್, ಆರ್ ಐ ವಿಲ್ ಟ್ರೈ ಟು change what you say in comments. Thank you.